ಕೆ ಚಾನಲ್ ಕಡೆಯಿಂದ ಬಂದು ನಾನು ಈ ಥರ ನಿಮ್ಮ ವಿಡಿಯೋ ನೋಡ್ಕೊಂಡು ಬಂದಿದ್ದೀನಿ ಅಂತಂದರೆ ನಾನು ಬೆಸ್ಟ್ ಡಿಸ್ಕೌಂಟನ್ನು ಏನು ಬರ್ತೀರಾ ಅವಾಗ ಮಾಡಿಕೊಡ್ತೀನಿ. ಸಂಡೇ ಆದಷ್ಟು ಬನ್ನಿ, ಬಂದುಬಿಟ್ಟು ನೀವು ಏನಿದೆ ನಿಮ್ಗೆ ಇಷ್ಟ ಆದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಏನಿದೆ ಬೆಸ್ಟ್ ಡಿಸ್ಕೌಂಟನ್ನು ಸಂಡೇ ಆಫರ್ಗಳನ್ನು ನಾವು 100% ಮಾಡಿಕೊಡ್ತೀನಿ. ಬಂದಾಗ ನೀವು ಪಿ ಕೆ ಕ್ರಿಯೇಷನಿಂದ ನೋಡ್ಕೊಂಬಂದೆ ಅಂತ ಹೇಳೋದನ್ನು ಮರಿಬೇಡಿ, 100% ಬೆಸ್ಟನ್ನ ಮಾಡಿಕೊಡ್ತೀನಿ. ರೇರಾ ರಿಜಿಸ್ಟರ್ಡು, BMRD ಅಪ್ರೂವ್ಡು, 37 ಅಮ್ಯುನಿಟೀಸ್ ಬರ್ತಾ ಇದೆ. ಪ್ರಾಜೆಕ್ಟ್ ನ ನಿಯರ್ ಬೈ ಲೊಕೇಶನ್ಸ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಜಿಗಣಿ OTC ಸರ್ಕಲ್ ಇಂದ ಜಸ್ಟ್ 3 ಕಿಲೋಮೀಟರ್, ಬನ್ನೇರ್ಘಟ್ಟ, ಬೊಮ್ಮಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ. ಇನ್ನ ಇದು ನಿಮ್ಗೆ KHP ಲೇಔಟ್ ಗೆ ಅಟ್ಯಾಚ್ಡ್ ಆಗಿರುವಂತ ಪ್ರಾಜೆಕ್ಟ್. ಟೋಟಲ್ ಆಗಿ 14 ಎಕರೆಯಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದರೆ 226 ಪ್ಲಾಟ್ ಬರುತ್ತೆ. ಓವರ್ ಹೆಡ್ ಟ್ಯಾಂಕ್. ಬನ್ನಿ ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳ್ಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಲೋ ಫ್ರೆಂಡ್ಸ್, ನಮಸ್ತೆ. ನಾನ್ ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನೀವೇನಾದ್ರೂ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಜಿಗಣಿ, ಆನೇಕಲ್, ಬನ್ನೇರ್ಘಟ್ಟ ಈ ಎಲ್ಲಾ ಲೊಕೇಶನ್ ಗಳಿಗೂ ನಿಯರ್ ಬೈ ಇರುವಂತ ಒಂದು ಪ್ರಾಜೆಕ್ಟ್ ಏನಾದ್ರೂ ನೋಡ್ತಿತ್ತು ಅಂದ್ರೆ ಇದು BMRD ಅಂಡ್ ರೇರಾ ರಿಜಿಸ್ಟರ್ಡ್ ಆಗಿದೆ. ಓರಿಯನ್ ಗ್ರೂಪ್ಸ್ ಅವರು ಮಾಡಿರುವಂತ ಓರಿಯನ್ ಡಿಸ್ಟ್ರಿಕ್ಟ್ ಗೆ ಬಂದಿದ್ದೀನಿ. ಇದು ಟೋಟಲ್ ಆಗಿ 14 ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದರೆ 226 ಫ್ಲಾಟ್ ಬರುತ್ತೆ. ಇದು ನಿಮ್ಗೆ KHP ಲೇಔಟ್ ಗೆ ಅಟ್ಯಾಚ್ಡ್ ಆಗಿರುವಂತ ಪ್ರಾಜೆಕ್ಟ್. ಈ ಸಂಡೇನೆ ಫ್ರೀ ಲಾಂಚಿಂಗ್ ಆಫರ್ ಇದೆ. ಈ ಸಂಡೇ ಏನಾದ್ರೂ ನೀವು ಬಂದು ಬುಕ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಗೆನೆ ಕೊಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಓರಿಯನ್ ಗ್ರೂಪ್ಸ್ ಕಡೆಯಿಂದ ಸುಬ್ರಹ್ಮಣ್ಯ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಬನ್ನಿ, ಇಲ್ಲೇ ಸರ್ ಇದ್ದಾರೆ, ವೆಲ್ಕಮ್ ಮಾಡೋಣ. ಹಾಯ್ ಮೇಡಮ್, ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ವೆಲ್ಕಮ್ ಮೇಡಮ್, ಪ್ಲೀಸ್. ಥ್ಯಾಂಕ್ ಯು ಸರ್. ಏನ್ ಸರ್, ಎವರಿ ಮಂತ್ ಹೊಸ ಪ್ರಾಜೆಕ್ಟ್ ಗಳನ್ನ ಲಾಂಚ್ ಮಾಡಿ ನಮ್ ವೀಕ್ಷಕರಿಗೆ ಪ್ರಾಜೆಕ್ಟ್ ಗಳನ್ನ ಕೊಟ್ಟಿದ್ದೀರಾ. ಸೊ ಇವತ್ತು ನಾವ್ ಯಾವ ಪ್ರಾಜೆಕ್ಟ್ ಗೆ ಬಂದಿದೀವಿ ಸರ್? ಹೌದು ಮೇಡಮ್, ನಿಮ್ಮ ಮಾತು ನಿಜ. ದೇವ್ರ ದಯದಿಂದ ಎಲ್ಲ ಪ್ರತಿ ತಿಂಗಳು ನಾವೇನ್ ಮಾಡ್ತೀವಿ, ಹೊಸ ಪ್ರಾಜೆಕ್ಟ್ ನಾವು ಲಾಂಚ್ ಮಾಡ್ತಾ ಇದೀವಿ. ಸೊ ಒಂದು ಪ್ರಾಜೆಕ್ಟ್ ಕ್ಲೋಸ್ ಆದ್ಮೇಲೆ ಹೊಸ ಪ್ರಾಜೆಕ್ಟ್ಗೆ ನಾವು ಬರಲೇಬೇಕಾಗತ್ತೆ, ಬಿಕಾಸ್ ವಿ ಆರ್ ಇನ್ ಸೇಲ್ಸ್. ಮೇಡಮ್, ನಾವು ಇವತ್ತು ಬಂದಿರೋದು ಒರಾಯನ್ ಡಿಸ್ಟ್ರಿಕ್ಟ್ ಅನ್ನೋ ಒಂದು ಪ್ರಾಜೆಕ್ಟ್ಗೆ ನಾವು ಇಲ್ಲಿಗೆ ಬಂದಿದ್ದೀವಿ, ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಸೊ ಈ ಪ್ರಾಜೆಕ್ಟ್ ಬಂದುಬಿಟ್ಟು ತುಂಬ ನಮಗೆ ಬೆಸ್ಟ್ ಇರೋ ಪ್ರಾಜೆಕ್ಟು. ನಾವೆಲ್ಲ ಏನು ಮಾಡಿದ್ದೀವಿ ಇವಾಗ ಇಲ್ಲಿ ತನಕ ಮಾಡಿರೋದೆಲ್ಲ ಬೆಂಗಳೂರು ಔಟ್ಸ್ಕಟ್ಸು ಎಲ್ಲ ಮಾಡಿದ್ದೀವಿ. ಈಗ ನಮಗೆಲ್ಲ ಹೆಂಗೆ ಅಂತಂದರೆ ಮ್ಯಾನೇಜ್ಮೆಂಟ್ನ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಏನಿದ್ರು ನಮಗೆ ಬೆಂಗಳೂರು ಹತ್ತಿರ, ಅಂದರೆ ಬೆಂಗಳೂರಿಂದ ಒಂದು 20-30 ಕಿಲೋಮೀಟ್ರಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ ಅಂಥ ಜಾಗದಲ್ಲಿ ನಮಗೆ ಪ್ರಾಜೆಕ್ಟ್ ಬೇಕು ಅಂತ. ಸೊ ಅದಕ್ಕೆ ಮ್ಯಾನೇಜ್ಮೆಂಟು ಸರ್ಚ್ ಮಾಡಿ ದಿ ಬೆಸ್ಟ್ ಬಂದು ಪ್ರಾಜೆಕ್ಟನ್ನು ನಾವು ಈ ಸಂಡೇ ಬಂದುಬಿಟ್ಟು ಲಾಂಚಿಂಗ್ ಮಾಡ್ತಾ ಇದ್ದೀವಿ. ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 14 ಎಕರೆಯಲ್ಲಿ ಡೆವಲಪ್ ಮಾಡಿರೋಂತಹ ಒಂದು ಪ್ರಾಜೆಕ್ಟ್ ಇದು. ಇದು ಬಂದು ನಿಮಗೆ ರೇರಾ ರಿಜಿಸ್ಟರ್ಡ್, BMRD ಅಪ್ರೂವ್ಡು, ಮತ್ತು ನಿಮಗೆ ಗೊತ್ತಿದೆ ಇಂಡಿವಿಜುವಲ್ ಎ ಖಾತಾ ಇರೋವಂಥದ್ದು, ಇಂಡಿವಿಜುವಲ್ ಸೈಟ್ಗೆ ಖಾತಾ ಇರೋಂಥ ಒಂದು ಪ್ರಾಜೆಕ್ಟು. ಎಲ್ಲ ಸೈಟ್ಗಳಿಗೂ ಖಾತಾ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ನು, ರೆಡಿ ಫಾರ್ ಕನ್ಸ್ಟ್ರಕ್ಷನ್ನು. ಆಲ್ಮೋಸ್ಟ್ ಸುತ್ತಮುತ್ತ ಎಲ್ಲ ಮನೆಗಳಿದೆ, ಎಲ್ಲಿ ಯಾರು ಯಾವಾಗ ಬೇಕಾದರೂ ಮನೆ ಕಟ್ಕೋಬೋದು. ದಿ ಬೆಸ್ಟ್, ತುಂಬ ಚೆನ್ನಾಗಿದೆ ಮೇಡಮ್, ಒಳ್ಳೆ ಪ್ರಾಜೆಕ್ಟು. ಬನ್ನಿ ಇದ್ರ ಮುಂದಿಂದೆಲ್ಲ ತೋರಿಸ್ಕೊಂಡು ಹೆಂಗಿದೆ ಏನು. ಬಟ್ ಒಂದು ವಿಷಯ ಇದರಲ್ಲಿ ಏನು ಹೇಳಬೇಕಂದ್ರೆ, ಇದು ಪ್ರೀ ಲಾಂಚ್ ಅಂದರೆ ಇನ್ನೂ ಡೆವಲಪ್ಮೆಂಟ್ ನಡೀತಾ ಇದೆ. ಸೊ ಬೆಸ್ಟ್ ಇದೆ, ಒಂದ್ಸರಿ ಅದು ವ್ಯೂ ನೋಡೋಣ ಬನ್ನಿ ಮೇಡಮ್. ಸೂಪರ್ ಸರ್, ಬನ್ನಿ. ನೀವೇ ಫ್ರೀ ಲಾಂಚ್ ಅಂತ ಹೇಳಿದೀರಾ, ಏನೇನ್ ಡೆವಲಪ್ಮೆಂಟ್ ಕೊಡ್ತೀರಾ ಅಂತಾನು ಹೇಳಿ. ಶೂರ್, ಡೆಫಿನೆಟ್ ಆಗಿ. ಸರ್, ಫ್ರೀ ಲಾಂಚಿಂಗ್ ಆಫರ್ ಅಂತ ಹೇಳಿದ್ರ, ಸೊ ಡೆವಲಪ್ಮೆಂಟ್ ಆದ್ಮೇಲೆ ನಮ್ ಕಸ್ಟಮರ್ ಬಂದು ಇಲ್ಲಿ ಸೈಟ್ ಪರ್ಚೇಸ್ ಮಾಡ್ಬೋದಲ್ಲ ಸರ್? 100% ಮೇಡಮ್, ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಏನಾಗುತ್ತೆ ಅಂತಂತಂದ್ರೆ, ಇವಾಗ ನೋಡಿ, ನಾವು ಪ್ರೀ ಲಾಂಚಿಂಗ್ ಅನ್ಬೇಕಾದ್ರೆ ಆ ರೇಟೇ ಕಮ್ಮಿ ಇರುತ್ತೆ. ನಾವು ಯಾವಾಗ ಡೆವಲಪ್ಮೆಂಟ್ ಆದ್ಮೇಲೆ ನೀವು ಬಂದು ತಗೋತೀನಿ ಅಂತಂದ್ರೆ ಆಟೋಮೆಟಿಕ್ ಆಗಿ ರೇಟ್ ಜಾಸ್ತಿ ಆಗುತ್ತೆ. ಯಾವಾಗಲೂ ಅಷ್ಟೇ. ಇವಾಗ ನೋಡಿ, ಎಲೆಕ್ಟ್ರಾನಿಕ್ ಸಿಟಿ ಒಂದು 2 years ಮುಂಚೆ ನಮ್ದು ಏನಿದೆ ಬೊಮ್ಮಸಂದ್ರ ಎಲ್ಲ ಬಂದ್ಬಿಟ್ಟು ಜಸ್ಟ್ ಒಂದು 2,000-3,000 ರುಪೀಸ್ಗೆಲ್ಲ ಇತ್ತು. ಇವತ್ತು 10,000 ಕೊಟ್ಟರು ಸಿಕ್ಕಲ್ಲ, 12,000 ಕೊಟ್ಟರು ಸಿಕ್ಕಲ್ಲ. ಯಾಕೆ ಅಂತಂದ್ರೆ ಯಾವೆಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ತಗೊಂಡ್ರೆ ಆಟೋಮೆಟಿಕ್ ಆಗಿ ಪ್ರೈಸ್ ಜಾಸ್ತಿ ಆಗುತ್ತೆ. ಹಾಗೇನೇ ನಾವು ಅಷ್ಟೇನೆ ಇಲ್ಲಿ ಏನ್ ನಡೀತಾ ಇದೆ, ಇವಾಗ ಬಂದ್ರೆ ರೇಟ್ ಕಮ್ಮಿ ಇರುತ್ತೆ. ಅದೇ ನೀವು ಇನ್ನೊಂದು 3 ತಿಂಗಳು ಅಥವಾ 2 ತಿಂಗಳು ಬಿಟ್ಕೊಂಡ್ ಬಂದಾಗ ಆಟೋಮೆಟಿಕ್ ಆಗಿ ರೇಟ್ಗಳು ಜಾಸ್ತಿ ಆಗುತ್ತೆ. ಸೊ ಮುಂದಕ್ಕೆ ಇದ್ರ ಪ್ರೈಸ್ಗಳು ಜಸ್ಟ್ 2-3 ಮಂತ್ಸಲ್ಲಿ ಬೇರೆ ಲೆವೆಲ್ಗೆ, ಬೇರೆ ರೀತಿಗೆ, ಬೇರೆ ಒಂದು ಪ್ರೈಸನ್ನ ಮಾಡಬೇಕು ಅಂತ ಆಲ್ರೆಡಿ ಆಗಿದೆ. ಸೊ ಅದರಿಂದ ಇವಾಗ ಯಾರು ಬಂದು ತಗೋತಿದ್ದಾರೆ 100% ಅವ್ರಿಗೆ, ಇವಾಗ ಯಾರು ಬುಕ್ಕಿಂಗ್ ಮಾಡ್ಕೋತಾರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಯಾರು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಅವ್ರಿಗೆ
ಒಂದು 3 to 4 ಮಂತ್ಸಲ್ಲಿ ಇದು ಬಂದುಬಿಟ್ಟು 20% 25% ಜಾಸ್ತಿ ಆಗುತ್ತೆ. ಇವತ್ತು ಏನು ರೇಟ್ ನಾವು ಕೋಟ್ ಮಾಡ್ತೀವಿ ಅದಕ್ಕಿಂತ ಒಂದು 20-25% ರೇಟ್ ಜಾಸ್ತಿ ಆಗುವಂಥ ಒಂದು ಎಲ್ಲ ರೀತಿಯಾದ ಒಂದು ಇದು ಇದೆ ಸರ್. ಓಕೆ, ಸೂಪರ್. ನೀವು ಹೇಳ್ತಿದ್ರ ಇವಾಗ ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಇದೆ, ಕಡಿಮೆ ಪ್ರೈಸ್ ಕೊಡ್ತೀವಿ, ಅದೇ 1 or 2 months ಬಿಟ್ಟು ಬಂದ್ರೆ ಪ್ರೈಸ್ ಹೈಕ್ ಆಗುತ್ತೆ ಅಂದ್ಬಿಟ್ಟು. ಹೌದು. ಓಕೆ ಸರ್, ಇವಾಗ ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಇನ್ನ ವರ್ಕ್ ನಡೀತಿದ್ಯಲ್ವಾ? ಸೊ ಇಮಿಡಿಯೇಟ್ ಇವಾಗ ನಮ್ ಕಸ್ಟಮರ್ ಬರ್ತಾರೆ, ಪರ್ಚೇಸ್ ಮಾಡ್ತಾರೆ, ಸೊ ರಿಜಿಸ್ಟ್ರೇಷನ್ ಇವಾಗೆ ಮಾಡ್ಕೊಡ್ತೀರಾ ಇಲ್ಲ ವರ್ಕ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡೋವರೆಗೂ ಕಸ್ಟಮರ್ ವೇಟ್ ಮಾಡ್ಬೇಕಾಗುತ್ತೆ ಸರ್? ಇಲ್ಲ ಇಲ್ಲ ಇಲ್ಲ, ಯಾರಿಗೂ ಆ ಥರ ವೆಯ್ಟ್ ಮಾಡಿಸೋಂಥ ಯಾವುದೇ ಪ್ರಮೇಯ ಇಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ ಇದು ಬಂದ್ಬಿಟ್ಟು ರೇರಾ ರಿಜಿಸ್ಟರ್ಡ್ ಆಗಿ BMRD ಆಗಿರೋದ್ರಿಂದ ನಮಗೆ ಆಲ್ರೆಡಿ ಈ ಖಾತಾ ಬಂದಿದೆ. ಸೊ ನಾವು ಯಾರು ಬಂದು ಬುಕ್ ಮಾಡ್ಕೋತಾರೆ, ಯಾರು ಎಷ್ಟು ಬೇಗ ಅವ್ರಿಗೆ ಲೋನ್ ಆಗುತ್ತೆ ಇಲ್ಲ ಫುಲ್ ಕ್ಯಾಶ್ ಯಾರು ಹೋಗ್ತಾರೆ, ಯಾರಿಗೆ ಆದ್ರೂ ನಾವು ಎಷ್ಟು ಅವ್ರದ್ದು ಬೇಗ ಪ್ರೊಸೆಸ್ ಮುಗಿಯುತ್ತೆ ಮುಗಿದಕ್ಕೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಯಾವುದೇ ಪೆಂಡಿಂಗ್ ವರ್ಕ್ ಏನೂ ಇಲ್ಲ ಇಲ್ಲಿ. ಏನು ಯಾವುದೇ ರೀತಿಯಾದ ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ಗೆ ಯಾವುದೇ ರೀತಿ ಪೆಂಡಿಂಗ್ ಇಲ್ಲ. ನಿಮಗೆ ಯಾರು ಮುಂಚೆ ಬುಕ್ ಮಾಡ್ಕೋತಾರೆ ಅವ್ರಿಗೆ ಪ್ರಾಫಿಟ್ ಆಗುತ್ತೆ ಅಷ್ಟೇ. ಸೂಪರ್ ಸರ್. ಅಂದ್ರೆ ಆಲ್ರೆಡಿ ಈ ಖಾತಾ ಬಂದಿದೆ, ಸೊ ಇಮಿಡಿಯೇಟ್ ಯಾರೇ ಬಂದು ಇವಾಗ ಬುಕಿಂಗ್ ಮಾಡ್ಕೊಂಡ್ರು ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತೀವಿ. ಹೌದು ಹೌದು ಹೌದು, 100%. ಸರ್ ನೀವು ಹೇಳಿದ್ರ BMRD ಅಪ್ರೂವ್ಡ್ ಅಂಡ್ ರೇರಾ ರಿಜಿಸ್ಟರ್ಡ್ ಅಂತ, ಸೊ ಲೀಗಲ್ ಎಲ್ಲ ಯಾವ ತರ ಇದೆ ಸರ್? ಮೇಡಮ್ ಇದು ಬಂದ್ಬಿಟ್ಟು ಲೀಗಲ್ಲು 100% ಕ್ಲಿಯರ್ ಡಾಕ್ಯುಮೆಂಟ್. ಯಾಕೆ ಅಂತಂತಂದರೆ ಯಾವಾಗಲೂ ಅಷ್ಟೇನೆ ರೇರಾ ರಿಜಿಸ್ಟರ್ಡು ಮತ್ತು BMRD ಯಾವಾಗ ಕೊಡ್ತಾರೆ, ಕೊಟ್ಟ ಮೇಲೆ ಅದು ಕ್ಲಿಯರ್ ಡಾಕ್ಯುಮೆಂಟ್ ಅಂತ. ಯಾಕಂದರೆ ಇಂಡಿವಿಜುವಲ್ ಸೈಟ್ಗೆ ಎ ಖಾತಾ ಇರುತ್ತೆ, ಇಂಡಿವಿಜುವಲ್ ಸೈಟ್ಗೆ ಈ ಖಾತಾನೂ ಇರುತ್ತೆ. ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಸೂಪರ್ ಸರ್. ಸರಿನಾ, ಈ ಲೇಔಟ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ಗಳನ್ನ ನೋಡೋದಿತ್ತು ಅಂದರೆ ಸೊ ಏನೇನು ನಿಯರ್ ಬೈ ಬರುತ್ತೆ ಸರ್? ಮೇಡಮ್ ಸರೌಂಡಿಂಗ್ ಡೆವಲಪ್ಮೆಂಟ್ ಅಂತಂತಂದರೆ ತುಂಬ ಇದೆ ಮೇಡಮ್ ಹೇಳೋದಕ್ಕೆ. ಈಗ ನೋಡಿ, ಇದು ಲೊಕೇಟ್ ಆಗಿರೋದು ಬಂದ್ಬಿಟ್ಟು KHB ಏನಿದೆ, ನಾವು ಜಿಗಣಿ KHB ಇದೆಯಲ್ಲ ಅದಕ್ಕೆ ಅಡ್ಜಸೆಂಟ್ ಆಗಿರುವಂತಹ ನಮ್ಮದು ಪ್ರಾಪರ್ಟಿ ಇದು. ಸೊ KHBಗೆ ಏನು ಸ್ಟೇಡಿಯಂ ಏನು ಬರ್ತಾ ಇದೆ, KHBಲಿ ಮೆಗಾ ಸ್ಟೇಡಿಯಂ ಏನು ಬರ್ತಾ ಇದೆ 25 ಎಕರೆಯಲ್ಲಿ, ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಈ ಲೇಔಟಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಸೊ ನಮಗೆ ನಮ್ಮ ಏನಿದೆ ಈ ಸರೌಂಡಿಂಗಲ್ಲಿ ಇಲ್ಲಿಂದ ಜಸ್ಟ್ ನೀವು 1 ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡಿದ್ರೆ, 1.5 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು ಹಾರ್ಗದ್ದೆ ಜಿಗಣಿ ಟು ಆನೇಕಲ್ ಹೋಗೋದು ಅಂತಂದರೆ APC ಸರ್ಕಲಿಂದ ಜಸ್ಟ್ ಒಂದು 1/2 ಕಿಲೋಮೀಟರ್ ನೀವು ಮುಂದೆ ಬಂದರೆ ರೈಟಿಗೆ ತೊಗೊಂಡ್ರೆ ನಮ್ಮದು ಒಂದು 1.5 ಕಿಲೋಮೀಟರ್ಸಲ್ಲಿ ನಮ್ಮದು ಪ್ರಾಜೆಕ್ಟ್ ಇದೆ. ಅದು ಒಂದು ಕನೆಕ್ಟಿವಿಟಿ. ಇಲ್ಲ ಮೆಗಾ ಕನೆಕ್ಟಿವಿಟಿ ಬೇಕು ಅಂತಂತಂದರೆ ನಾವು OTC ಸರ್ಕಲ್ಲಿಂದ ಜಸ್ಟ್ ಅದೇ ಟೊಯೋಟಾ ಮುಂದೆ ಬಂದರೆ ನಮಗೆ ಆ ದೊಡ್ಡ ಕಲ್ಲೊಂದ ಲೆಫ್ಟಿಗೆ ತೊಗೊಂಡ್ರೆ ನೀವೇನಿದೆ KHB ಒಳಗಡೆ ಬರ್ತೀರಾ. KHB ಎಂಟ್ರಿ ಆದೇಟ್ಗೆನೆ ಅದೇ ರೋಡ್ ಕಂಟಿನ್ಯೂ ಮಾಡಿದ್ರೆ KHB ಇನ್ನೊಂದು ಎಂಟ್ರಿಲಿ ನಮ್ಮದು ಇನ್ನೊಂದು ಎಡ್ಜಲ್ಲಿ ಬಂದುಬಿಟ್ಟು ನಮ್ಮದು ಪ್ರಾಜೆಕ್ಟ್ ಇರೋದು. ಸೊ ಅಡ್ಜಸೆಂಟಾಗಿ KHBಗೆ ಇರುವಂಥದ್ದು. ಸೊ ಅಲ್ಲಿಂದ ಬಂದರೂ OTC ಸರ್ಕಲಿಂದ ಬಂದರೂ ನಿಮಗೆ 2 ಕಿಲೋಮೀಟರ್ಸ್ ಇಲ್ಲ 2.5 ಕಿಲೋಮೀಟರ್ಸಲ್ಲಿ ನಮ್ಮದು ಲೇಔಟು ಲಾಂಚ್ ಆಗಿದೆ. ಸೊ ಇದು ಬಂದು ನಿಮಗೆ ಇದಕ್ಕೆ ಸುತ್ತಮುತ್ತ ಇಂಪ್ರೂವ್ ಅಥವಾ ತುಂಬ ಬೆಸ್ಟ್ ಆಗಿದೆ. ಯಾತಕ್ಕೆ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂತಂದರೆ, ಜಸ್ಟ್ ಬೊಮ್ಮಸಂದ್ರದಿಂದ ನಿಮಗೆ ನಮ್ಮ ಏನಿದೆ ಪ್ರಾಜೆಕ್ಟ್ಗೆ ಆಲ್ಮೋಸ್ಟ್ ಒಂದು 8 ಮಿನಿಟ್ಸ್ ಟ್ರಾವೆಲ್ ಮಾಡಿಸ್ತಾರೆ. 6 to 8 ಮಿನಿಟ್ಸ್ ಟ್ರಾವೆಲ್ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 6 to 8 ಕಿಲೋಮೀಟ್ರು. ನಿಮಗೆ ಮೆಟ್ರೋ ಸ್ಟೇಷನ್ ಏನಿದೆ ಬೊಮ್ಮಸಂದ್ರ, ಅದು ಬಂದು ಜಸ್ಟ್ ನೀವು 8 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ನಿಮಗೆ ಸಿಕ್ಕತ್ತೆ. ಈ ಕಡೆ ಬಂದು ಆಲ್ರೆಡಿ ಪ್ರಪೋಸಲ್ ಇದೆ, ಯಾವುದು ಬನ್ನೀರ್ಘಟ್ಟದಿಂದ ನಿಮಗೆ ಬಂದು ಜಿಗಣಿ ತನಕ ಆಗಬೇಕು ಅಂತ. ಸೊ ಆ ಕಡೆಯಿಂದ ಬಂದರೂ ನಿಮಗೆ 2 ಕಿಲೋಮೀಟರ್ಸ್ 2.5 ಕಿಲೋಮೀಟರ್ಸಲ್ಲಿ ಪ್ರಪೋಸ್ಡ್ ಇರೋದುವೆ ಇದು ಮೆಟ್ರೋ ಸ್ಟೇಷನ್ನು ಅವೈಲಬಿಲಿಟಿ ಸಿಗುತ್ತೆ. ಸೊ ನೀವೇನು ಇನ್ನು ಮ್ಯಾಕ್ಸಿಮಮ್ 3 to 4 ಇಯರ್ಸಲ್ಲಿ ಎಲ್ಲವೂ ರೆಡಿ ಆಗುತ್ತೆ. ಸೊ ಅದು ಬೇಗ ರೀಚ್ ಆಗ್ಬೋದು. ಇದು ಬಿಟ್ಟು ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ, ನೀವು ಬೊಮ್ಮಸಂದ್ರ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಫಸ್ಟು ಸೆಕೆಂಡ್ ಫೇಸು ಎಲ್ಲ ಕಡೆಗೂ ನಾವು ಇದು ಕನೆಕ್ಟಿವಿಟಿ ತುಂಬ ಈಸಿ ಇದೆ. ಜೊತೆಗೆ ನೀವು ಜಿಗಣಿಯಿಂದ ಹುಲಿಮಂಗಲ ಬಂದರೆ ಅದೇ ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸು. ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸು ಮ್ಯಾಕ್ಸ್ ಟು ಮ್ಯಾಕ್ಸು ಇಲ್ಲಿಂದ ಅದು ಅಷ್ಟೇ ಒಂದು 6 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸ್ ಸಿಕ್ಕುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂತಂದರೆ ಈತ್ಲ ಕಡೆಗೆ ಬಂದರೆ ಬನ್ನೀರ್ಘಟ್ಟ ಬಂದುಬಿಟ್ಟು ಜಿಗಣಿಯಿಂದ ಜಸ್ಟ್ ಒಂದು 12 to 13 15 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಇದೆ. ನಾವು ಬನ್ನೀರ್ಘಟ್ಟ ಸರ್ಕಲ್ಗೆ ಒಂದು 12 to 13 ಕಿಲೋಮೀಟರ್ಸ್ ಬರುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂತಂದರೆ ಎಲ್ಲ ಸುತ್ತಮುತ್ತ ಎಲ್ಲ ನಿಮಗೆ ಒಳ್ಳೆ ಡೆವಲಪ್ಮೆಂಟ್ ಆಗಿರುವಂಥದ್ದು ಮತ್ತು ಕನೆಕ್ಟಿವಿಟಿ ತುಂಬ ನಿಯರೆಸ್ಟ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಮೇಜರ್ ನಾವು ಏನು ಹೇಳಬೇಕು ಅಂತಂದರೆ ನಮ್ಮ KHBಯಲ್ಲೇ ನಮಗೆ STRR ರಿಂಗ್ ರೋಡು ಹೋಗಿದೆ. ಸೊ ನೀವು ಎಲ್ಲಿಗೆ ಈಗ STRR ಕಂಪ್ಲೀಟ್ ಆದರೆ ಆಲ್ಮೋಸ್ಟ್ ಬೆಂಗಳೂರು ಸುತ್ತಮುತ್ತ 360 ಡಿಗ್ರಿ ನೀವು ಎಲ್ಲಿಗೆ ಬೇಕಾದರೂ ಒಂದ್ಸರಿ ಮತ್ತೆ ನಿಮಗೆ STRR
ಒಳಕ್ಕೆ ಏನು ರೋಡ್ ಒಳಕ್ಕೆ ಎಂಟ್ರಿ ಮತ್ತೆ ಎಕ್ಸಿಟ್ ಎರಡೂ 3 ಕಡೆ ಬಂದ್ಬಿಟ್ಟು KHP ಗೆ ಕೊಡ್ತಾ ಇದ್ದಾರೆ. ಸೊ ಎಲ್ಲಿಂದ ಬೇಕಾದ್ರೂ ನೀವು ಈ ಲೇಔಟ್ ಇಂದ ಎಷ್ಟು ದೂರ ಇಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ STRR ರೋಡ್ ಸಿಗುತ್ತೆ. 2 ಕಿಲೋಮೀಟರ್ಸ್ ಅಲ್ಲಿ STRR ರೋಡ್ ಸಿಗುತ್ತೆ. ಸೊ ಜೊತೆಗೆ ಪೆರಿಫೆರಲ್ ರಿಂಗ್ ರೋಡ್ ಸಹ ಬರ್ತಾ ಇದೆ. ಪೆರಿಫೆರಲ್ ರಿಂಗ್ ರೋಡು ಸಿಗುತ್ತೆ. ಜೊತೆಗೆ ಇಲ್ಲಿಂದ ಜಸ್ಟ್ ನೀವು 1.5 ಕಿಲೋಮೀಟರ್ಸ್ ಹೋದ್ರೆ ನಮಗೆ ಹಾರೋಹಳ್ಳಿ ಏನಿದೆ ಜಿಗಣಿಯಿಂದ ಹಾರೋಹಳ್ಳಿಗೆ ಹೋಗುವಂತ ಮೈನ್ ರೋಡು ಸಿಗುತ್ತೆ. ಸೊ ಕನಕಪುರ ರೋಡ್ಗೂ ನಿಮಗೆ 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಕನಕಪುರಕ್ಕೂ ನಾವು ರೀಚ್ ಆಗ್ಬೋದು, ಕನಕಪುರ ಮೈನ್ ರೋಡ್ಗೆ ರೀಚ್ ಆಗ್ಬೋದು, ಹಾರೋಹಳ್ಳಿ ಸಿಗುತ್ತೆ. ಸೊ ಈ ಥರ ಎಲ್ಲ ನಮ್ಗೆ ಏನಂತಂದ್ರೆ ಎಲೆಕ್ಟ್ರಾನಿಸಿಟಿ ಕನೆಕ್ಟಿವಿಟಿ ಇದೆ, ಈ ಕಡೆ ಹಾರೋಹಳ್ಳಿ ಕನೆಕ್ಟಿವಿಟಿ ಇದೆ, ಈ ಕಡೆ ಸೈಡು ಬನ್ನೀರ್ಘಟ್ಟಕ್ಕೆ ಕನೆಕ್ಟಿವಿಟಿ ಇದೆ, ಈ ಕಡೆ ಸೈಡು ಹುಲಿಮಂಗ್ಲ ಹೋದರೆ ನಿಮಗೆ ಇನ್ನೂ ನಿಯರೆಸ್ಟ್ ಆಗುತ್ತೆ ಇದ್ರೊಳಗೆ ಹೋಗೋಕ್ಕೆ, ಬೆಂಗಳೂರು ಒಳಗೆ ಹೋಗೋದಕ್ಕೆ. ಸೊ ಎಲ್ಲ ಕಡೆಯಿಂದನೂ ಕನೆಕ್ಟಿವಿಟಿ ನೋಡಿದ್ರೆ ತುಂಬ ಬೆಸ್ಟ್ ಆಗಿದೆ. ಸರಿ, ನಾ ಪ್ರೀ ಲಾಂಚ್ ಆಫರ್ ಅಲ್ಲಿ ಕೊಡ್ತಿದ್ದೀರಲ್ವಾ, ಸೊ ಇಲ್ಲಿ ಏನೇನು ಡೆವಲಪ್ಮೆಂಟ್ ಬರುತ್ತೆ ಸರ್? ಇಲ್ಲಿ ಸುಮಾರು 37+ ಎಮ್ಯುನಿಟೀಸು ಇಲ್ಲಿ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ಒಂದು ಎಕ್ಸಾಂಪಲ್ಗೆ, ಯಾಕೆಂತಂದ್ರೆ ಎಲ್ಲದನ್ನು ಬರೀ ಬಾಯಿಲೆ ಹೇಳಕ್ಕಾಗ್ತಾ ಇಲ್ಲ. ಸೊ ನೋಡ್ಕೊಂಡ್ಬಿಟ್ಟೆ ಹೇಳ್ಬಿಡ್ತೀನಿ ನೋಡಿ. ಅಷ್ಟೊಂದು ಡೆವಲಪ್ಮೆಂಟ್ ಕೊಡ್ತಿದ್ದೀರಾ? ಹೌದು, ಅದಕ್ಕೆ ಜ್ಞಾಪಕ ಇಟ್ಕೋತಾ ಇಲ್ಲ. ಸೊ ಏನಿರುತ್ತೆ ಅಂತಂತಂದ್ರೆ ಎಂಟ್ರೆನ್ಸ್ ಗೇಟ್ ವೇ ಕೊಡ್ತೀವಿ, ಆರ್ಚ್ ಇರುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ ಕ್ಯಾಬಿನ್ ಇದೆ, ಆಲ್ರೆಡಿ ನೋಡ್ತಾ ಇದ್ದೀರಾ. ಮತ್ತೆ ಸೈಕ್ಲಿಂಗ್ ಟ್ರ್ಯಾಕ್ ಕೊಡ್ತಾ ಇದ್ದೀವಿ, ಜಾಗಿಂಗ್ ಟ್ರ್ಯಾಕ್ ಕೊಡ್ತಾ ಇದ್ದೀವಿ, ರಿಫ್ಲೆಕ್ಸಾಲಜಿ ಪಾತ್ವೇ ಕೊಡ್ತೀವಿ, ಆಮೇಲೆ ಗ್ಯಾಜಿಬೋ ಕೊಡ್ತೀವಿ, ಅರೋಮಾ ಗಾರ್ಡನ್, ಬಟರ್ಫ್ಲೈ ಪಾರ್ಕ್, ಪ್ಲಾಜಾ ವಿತ್ ಸೀಟಿಂಗ್, ಲಿಲಿ ಪಾಂಡ್, ಪ್ಯಾರಾಗೋನೋ ಪಾತ್ವೇ, ಪಾರ್ಕ್, ಪೆಟ್ ಪಾರ್ಕ್, ಸ್ಯಾಂಡ್ ಪಿಟ್, ಗ್ರಾಸ್ ಮೌಂಟ್ಸ್, ಆ್ಯಂಡ್ ದೆನ್ ಓಪನ್ ಜಿಮ್, ಹರ್ಬಲ್ ಗಾರ್ಡನ್, ವಾಟರ್ ಕ್ಯಾಸೆಕೆಡಾ, ಓಟ್, EV ಚಾರ್ಜಿಂಗ್ ಬೇ, ಟಾಟ್ ಲಾಟ್, ಕ್ರಿಕೆಟ್ ಪಿಚ್, ಬ್ಯಾಡ್ಮಿಂಟನ್ ಕೋರ್ಟ್, ಪಿಕ್ ಬಾಲ್, ಪಾರ್ಟಿ ಸ್ಪೇಸ್, ಪ್ಲೇ ಗ್ರೌಂಡ್, ಮಾಜೆ, ಸೆನ್ಸರಿ ಗಾರ್ಡನ್, ರಾಕ್ ಕ್ಲೈಂಬಿಂಗ್, ಮೆಡಿಟೇಷನ್ ಡೆಕ್, ವಾಚ್ ಟವರ್, ಎಲ್ಡರ್ಸ್ ಕೋರ್ಟ್, ವಾಟರ್ ಫ್ಯೂಚರ್ ವ್ಯೂ ಕೋರ್ಟ್, ವಾಲ್ ಮ್ಯೂರಲ್, BBQ ಡೆಕ್, ಟ್ರೆಡಿಷನಲ್ ಗೇಮ್ಸ್, ಜೈಂಟ್ ಚೆಸ್ ಸರ್ವಿಸಸ್, ಮತ್ತು ಅಂಡರ್ಗ್ರೌಂಡ್ ಯುಟಿಲಿಟೀಸ್. ನೀವೆಲ್ಲ ಅಲ್ಲಿ ಅಂಡರ್ಗ್ರೌಂಡ್ ಯುಟಿಲಿಟೀಸ್ ನೋಡಿದ್ದೀರಾ. ಸೊ ಇದ್ರ ಜೊತೆಗೆ ನಾವು ಕಮ್ಯುನಿಟಿ ಹಾಲ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಇದೆಲ್ಲ ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ 35+ ನಾವು ಎಲ್ಲ ಒಂದು ಕಡೆಯಿಂದ ಎಲ್ಲ ಏನೇನು ಮಾಡಬೇಕು ಅಂತ ಆಲ್ರೆಡಿ ಸ್ಕೆಚ್ ಮಾಡಿದ್ದಾರೆ ನಮ್ಮ ಇಂಜಿನಿಯರ್ಸ್. ಸೊ ಅದು ನಡೀತಾ ಇದೆ, ಕೆಲಸಗಳು ನಡೀತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಸೊ ಇನ್ನೂ ಬೆಸ್ಟಾಗಿ ಅದು ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಗಕ್ಕಿಂತ ಮುಂಚೆ ಏನು ಹೇಳಿದ್ರು ಅದಕ್ಕೆ ಪ್ರೀ ಲಾಂಚ್ ಅಂತ ಹೇಳೋದು. ಆದಮೇಲೆ ಬೇರೆ ಲೆವೆಲ್ಗೆ ಇರುತ್ತೆ, ರೇಟು ಜಾಸ್ತಿ ಇರುತ್ತೆ, ಇಲ್ಲ ಅಂತಲ್ಲ, ಬೇರೆ ಲೆವೆಲ್ಗೆ ಮಾಡೋಣ. ಈಗ ನೀವೇನೇನ್ ಡೆವಲಪ್ಮೆಂಟ್ ಹೇಳಿದ್ರೆ ಅದೆಲ್ಲ ಇಲ್ಲಿ ಬರುತ್ತೆ. 100% ಮೇಡಮ್, ಎಲ್ಲ A to Z ಕೊಡ್ತಾ ಇದೀವಿ. ಸರಿನಾ, ಈ ಪ್ರಾಜೆಕ್ಟ್ ಬಂದು BMRDA ಅಪ್ರೂವ್ಡ್ ಆಗಿದೆ ಅಂಡ್ ರೇರಾ ರಿಜಿಸ್ಟರ್ಡ್ ಕೂಡ ಆಗಿದೆ. ಸೊ ಲೋನ್ ಎಲ್ಲ ಯಾವ ತರ ಸರ್? ಯಾವ್ಯಾವ ಬ್ಯಾಂಕ್ ಅಲ್ಲಿ ಸಿಗುತ್ತೆ? ಎಷ್ಟು ಪರ್ಸೆಂಟೇಜ್ ಲೋನ್ ಸಿಗುತ್ತೆ ಸರ್? ಮೇಡಮ್, ಒಳ್ಳೆ ಕ್ವಶನ್ ಕೇಳಿದ್ರಿ. ಲೋನ್ ಬಂದು ಎಲ್ಲ ಬ್ಯಾಂಕಲ್ಲೂ ಅಪ್ರೂವಲ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಯಾಕೆ ಅಂತಂದರೆ BMRDA ರೇರಾ ರಿಜಿಸ್ಟರ್ಡ್ ಇದೆ. ಸೊ ಇಂಡಿವಿಜುವಲ್ ಈ ಖಾತಾ ಇದೆ. ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳದ್ದು, ನ್ಯಾಷನಲ್ ಬ್ಯಾಂಕಿಂದ ಹಿಡಿದು ಎಲ್ಲ ಬ್ಯಾಂಕಲ್ಲೂ ಲೋನನ್ನು ಅವೈಲಬಿಲಿಟಿ ಸಿಗುತ್ತೆ. ಮತ್ತು ಯಾವುದೇ ನೀವು ಲೋನ್ ಅವೈಲಬಿಲಿಟಿಗೆ ಹೆಂಗಿರುತ್ತೆ ಅಂತಂತಂದರೆ 70% ಬಂದುಬಿಟ್ಟು ಲೋನ್ ಅವೈಲಬಿಲಿಟಿ ಸಿಕ್ಕುತ್ತೆ ಆಸ್ ಪರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ ಇನ್ನೂ ಒಂದು 5-10% ಎಕ್ಸ್ಟ್ರಾ ನಾವು ಕೊಡಿಸ್ತೀವಿ. ಇಲ್ಲ ಅಂತಂದರೆ 70% ಮಿನಿಮಮ್ ಸಿಕ್ಕತ್ತೆ. ಬಟ್ ಅದಕ್ಕೆ ಎಲಿಜಿಬಲ್ ಇರಬೇಕು ಕಸ್ಟಮರ್ ಪ್ರೊಫೈಲು. ಇನ್ನು 30% ಏನಿದೆ ಅದನ್ನು ಅವರು ಡೌನ್ ಪೇಮೆಂಟ್ ಥರ ಮಾಡಬೇಕಾಗತ್ತೆ. ಸರಿನಾ, ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಪ್ರಾಜೆಕ್ಟ್ ನ ಕೊಡ್ತಾ ಇದ್ದೀರಾ. ಇಲ್ಲಿವರೆಗೂ ನಮ್ಮೆಲ್ಲ ಕಸ್ಟಮರ್ ವೇಟ್ ಮಾಡ್ತಿರೋದು ಪ್ರೈಸ್ಗೋಸ್ಕರನೇ. ಸೊ ಪರ್ ಸ್ಕ್ವೇರ್ ಫೀಟ್ ಏನ್ ಕೊಡ್ತಿದ್ದೀರಾ ಸರ್? ಮೇಡಮ್ ನಿಜ, ಯಾಕೆಂತಂದರೆ ಪ್ರೈಸೇ ತುಂಬ ಇಂಪಾರ್ಟೆಂಟು. ಈಗ ನೋಡಿ, ಬೆಂಗಳೂರಿಂದ ನಾವು 110 ಕಿಲೋಮೀಟರ್ ಮುಂದೆ ಹೋಗಿ 1000 ರೂಪಾಯಿ ಮಾಡಿದ್ವಿ. ಇನ್ನೊಂದನ್ನ 90 ಕಿಲೋಮೀಟರ್ ಮುಂದೆ ಹೋಗಿ 2500 ರೂಪಾಯಿ ಮಾಡಿದ್ವಿ. ಇನ್ನೊಂದನ್ನ ನಾವು ಚನ್ನರಾಯಪಟ್ಟಣದ ಹತ್ರ ಹೋಗಿ ಮಾಡಿದ್ವಿ, PM ಸ್ಮಾರ್ಟ್ ಸಿಟಿ ಅಂತ, ಅದು ಬಂದು 2000 ರೂಪಾಯಿ ಮಾಡಿದ್ದೀವಿ. ಸೊ ಅದೆಲ್ಲ ಎಷ್ಟು 100 ಕಿಲೋಮೀಟರ್ 80 ಕಿಲೋಮೀಟರ್ ಮುಂದೆ ಹೋಗಿ ಮಾಡಿರೋವಂಥದ್ದು. ಇದು ಬಂದು ಬೆಸ್ಟ್ ಲೊಕೇಶನ್ನು, ನಿಯರೆಸ್ಟ್ ಲೊಕೇಶನ್ನು, 30 ಮಿನಿಟ್ಸಲ್ಲಿ ನೀವು ಮೆಜೆಸ್ಟಿಕ್ ರೀಚ್ ಆಗುವಂಥ ಒಂದು ಲೊಕೇಶನ್ ಇರೋದ್ರಿಂದ ನಾವು ಇದನ್ನು ತುಂಬ ಕಮ್ಮಿನೇ ಇಟ್ಟಿದ್ದೀವಿ. ಜಸ್ಟ್ 4650 ರೂಪೀಸ್ ನಾವು ಕೋಟ್ ಮಾಡ್ತಾ ಇರೋದು. 4650 ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದ್ದೀವಿ. ಏನು ಸಂಡೇ ಯಾರು ಬರ್ತಾರೆ ಕಸ್ಟಮರು, ಅವ್ರಗಳಿಗೆ ನಾವೇನು ಮಾಡ್ತಿದ್ದೀವಿ, ಅದು ನಮ್ಮ ಕ್ಯಾಬಲ್ಲೇ ಬರೋ ಕಸ್ಟಮರ್ಗೆ ಎಸ್ಪೆಷಲಿ ಹೇಳ್ತಾ ಇದ್ದೀನಿ, ನಮ್ಮ ಕ್ಯಾಬಲ್ಲೇ ಬರೋವಂಥ ಕಸ್ಟಮರ್ಸ್ಗೆ ಒಂದು ಸ್ಲೈಟ್ಲಿ ನೆಗೋಷಿಯೇಷನ್ ಅಂತೂ 100% ಇರುತ್ತೆ, ಮಾಡ್ಕೊಡ್ತೀವಿ. ಸ್ಲೈಟ್ ನೆಗೋಷಿಯೇಷನ್ ಅಂತೂ ಇದ್ದೇ ಇರುತ್ತೆ ಮೇಡಮ್. 4650 ಪರ್ ಸ್ಕ್ವೇರ್ ಫೀಟ್ ಸ್ಲೈಟ್ಲಿ ನೆಗೋಷಿಯೇಷನ್ ಕೊಡೋಣ ಮೇಡಮ್.
ಸೂಪರ್ ಸರ್. ಸರ್ ಇನ್ನ ನಮ್ ಕ್ಯಾಬ್ ಅಂತ ನೀವು ಮೆನ್ಷನ್ ಮಾಡಿದಕ್ಕೆ ಹೇಳ್ತಿದೀನಿ. ಸೊ ವಿಸಿಟಿಂಗ್ಸ್ ಯಾವ ತರ ಸರ್? ಕಸ್ಟಮರ್ಸ್ಗೆ ಜಾಗ ಓಕೆ ಆಗಿ ನಿಮ್ ಕಾಲ್ ಮಾಡ್ತಾರೆ, ಸೊ ಅವ್ರನ್ನ ಯಾವ ತರ ಕರ್ಕೊಂಡ್ ಬರ್ತೀರಾ? ಆಫೀಸ್ ಹತ್ರ ಏನಾದ್ರು ಬರ್ಬೇಕಾ, ಇಲ್ಲ ಡೈರೆಕ್ಟ್ ಆಗಿ ಲೇಔಟ್ ಬರ್ಬೇಕಾ, ಯಾವ ತರ ಇದೆ ಸರ್? ಇಲ್ಲ ಮೇಡಮ್, ಯಾರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲಿದೆ ನೋಡಬೇಕು, ಸೈಟ್ ವಿಸಿಟ್ ಮಾಡಬೇಕು ಅಂತ ಹೇಳ್ತಾರೆ, ಅವ್ರಿಗೆ ನಾವೇ ಅವ್ರ ಮನೆಗೆ ಫ್ರೀ ಕ್ಯಾಬ್ ಸರ್ವಿಸ್ನ ಕೊಡ್ತಾ ಇದ್ದೀವಿ. ಕಂಪನಿ ಕಡೆಯಿಂದನೇ ಕ್ಯಾಬ್ ಕಳಿಸ್ತೀವಿ. ಅವ್ರ ಫ್ಯಾಮಿಲಿ ಸಮೇತ ಬರಬೇಕು. ಬಂದ್ಬಿಟ್ಟು ನೋಡಿ ಅವ್ರಿಗೆ ಇಷ್ಟ ಆದರೆ ಅವ್ರೇನು ಮಾಡ್ತಾರೆ, ಬುಕ್ಕಿಂಗನ್ನು ಮಾಡ್ಕೋತಾರೆ. ಬೈ ಚಾನ್ಸ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಾವೇ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಅದೇ ಕ್ಯಾಬಲ್ಲಿ ನಾವು ಡೋರ್ ಸ್ಟೆಪ್ಗೆ ಬಿಡ್ತೀವಿ ಅವ್ರನ್ನ. ಬಟ್ ಬಂದು ಇಷ್ಟ ನನಗೆ ತಿಳಿದ ಮಟ್ಟಿಗೆ ಈ ಪ್ರೈಸು ಅಥವಾ ಈ ಥರ ನಡೀತಾ ಇದೆ ಇಲ್ಲಿ ಲೊಕೇಶನಲ್ಲಿ ಅಂದರೆ 100% ಬಂದವರು ಇಷ್ಟಪಟ್ಟೇ ಪಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಹಾಗೆ ಆಗುತ್ತೆ, ಅದಂತೂ ನಿಜ. ಬಂದು ನೋಡಿ ಇಷ್ಟ ಆದರೆ ಅವರು ಬುಕ್ಕಿಂಗನ್ನು ಮಾಡ್ಕೋಬೋದು. ಲೋನ್ ಬೇಕಾದರೂ ಮಾಡಿಸ್ಕೊಡ್ತೀವಿ, ಎಲ್ಲ ನಮ್ಮದೇ ಇರುತ್ತೆ. ಟೇಕ್ ಕೇರ್, ಲೋನಿಂದ ಹಿಡಿದು ರಿಜಿಸ್ಟ್ರೇಷನಿಂದ ಪ್ರತಿಯೊಂದು ನಾವೇ ಮಾಡಿಸ್ಕೊಡ್ತೀವಿ. ಅವರೆಲ್ಲೂ ರೋಮಿಂಗ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಒಂದ್ಸಾರಿ ಬಂದು ನೋಡಿ ಇಷ್ಟ ಆಗಿ ಬುಕ್ಕಿಂಗ್ ಮಾಡಿದ್ರೆ ಸಾಕು. ಬಾಕಿ ಇದನ್ನೆಲ್ಲ ನಾವು ಆಫೀಸಲ್ಲಿ, ಜಯನಗರದಲ್ಲಿ ನಮ್ದು ಆಫೀಸ್ ಇರೋದು 4th ಬ್ಲಾಕಲ್ಲಿ. ಸೊ ನೀವು ಆಫೀಸ್ಗೆ ಯಾವುದು ಡೌನ್ ಪೇಮೆಂಟ್ಗಾಗಲಿ ಅಥವಾ ಯಾವುದಕ್ಕೆ ಆದರೂ ಅವ್ರಿಗೆ ಅವಶ್ಯಕತೆ ಇದ್ದರೆ ಬರ್ಬೋದು. ಇಲ್ಲ ಅವರು ಆಫೀಸಲ್ಲೇ ಇರ್ತೀವಪ್ಪ ಅಲ್ಲಿಗೆ ಬರಲಿ ಅಂತಂದ್ರೆ ನಮ್ಮ ಏನಿದ್ದಾರೆ ನಮ್ಮ ಕಂಪ್ನಿಯವರು ಅವ್ರ ಹತ್ರಕ್ಕೆ ಹೋಗಿ ಏನೇನು ಬೇಕು ಆ ಪರ್ಟಿಕ್ಯುಲರ್ ಲೋನ್ ಅವರಾದರೆ ಲೋನ್ ಏಜೆಂಟ್ಸು, ಮತ್ತು ಡೌನ್ ಪೇಮೆಂಟ್ ಆದರೆ ನಮ್ಮ ಅಕೌಂಟ್ಸ್ ಟೀಮು, ಈ ಥರ ಯಾರೇ ಹೆಂಗೆ ಅವ್ರಿಗೆ ಸರ್ವಿಸ್ ಬೇಕು ಕಸ್ಟಮರ್ಗೆ ಆ ಥರ ಸರ್ವಿಸ್ ಕೊಟ್ಟು ನಾವೇ ದುಡ್ಡು ಕಲೆಕ್ಟ್ ಮಾಡೋದಾಗಲಿ ಅಥವಾ ಯಾವುದೇ ಲೋನ್ ಬಗ್ಗೆ ಆಗಲಿ ಸೈನಿಂಗ್ ಏನಾದ್ರು ಸಿಗ್ನೇಚರ್ಸ್ ಬೇಕು ಕಸ್ಟಮರ್ದು ಅಂತಂದರೆ ಅವರೇ ಹೋಗಿ ಹಾಕಿಸ್ಕೊಂಬರೋದಾಗಲಿ ಪ್ರತಿಯೊಂದು, ಮತ್ತು ರಿಜಿಸ್ಟ್ರೇಷನ್ದು ಪ್ರತಿಯೊಂದು, ಮತ್ತು ಲೀಗಲ್ ಎಲ್ಲದನ್ನು ನಾವೇ ನೋಡಿಕೊಂಡು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ, ರಿಜಿಸ್ಟ್ರೇಷನ್ ಸ್ಲಾಟ್ ತೆಗೆದು ಕೆಟು ಚಲನ್ ತೆಗೆದು ಅವರಿಗೆ ಕಂಪ್ಲೀಟ್ ಮಾಡಿ ಆ ಸೇಲ್ ಡೀಡ್ ಕಾಪಿನ ಅವ್ರ ಕೈಗೆ ಕೊಡೋ ತನಕನೂ ನಾವು ಅವ್ರನ್ನ ಟೇಕ್ ಕೇರ್ ಮಾಡ್ತೀವಿ. ಸೂಪರ್ ಸರ್. ಅಂದ್ರೆ ಕಂಪ್ನಿ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ, ಡೋರ್ ಪಿಕಪ್ ಕೂಡ ಇರುತ್ತೆ. ಹೌದು ಮೇಡಮ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಈ ತರ ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಈ ಜಾಗ ಇಷ್ಟ ಆಯ್ತು ಅಂತ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಆದಷ್ಟು ಬರ್ಬೇಕಾದ್ರೆ ಫ್ಯಾಮಿಲಿ ಜೊತೆ ಬಂದು ಈ ಸೈಟ್ ನ ವಿಸಿಟ್ ಮಾಡಿ. ಸರ್ ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀರಾ. ಮೇನ್ಲಿ ನಮ್ ಕಸ್ಟಮರ್ಸ್ಗೆ ಜಾಗ ಇಷ್ಟ ಆಗುತ್ತೆ. ಸೊ ಡೌನ್ ಪೇಮೆಂಟ್ ಅಂತ ಏನಾದ್ರು ಅಮೌಂಟ್ ಕ್ಯಾರಿ ಮಾಡ್ಬೇಕಾಗುತ್ತಾ? ಯಾಕಂದ್ರೆ ಈಗ ತುಂಬಾ ಕಂಪ್ನೀಸ್ ಕಡೆ ಎಲ್ಲ ಇರ್ತಾರೆ, ಸೊ ನೀವು ಡೈರೆಕ್ಟ್ ಆಗಿ ಹೋಗಿ ಪಿಕ್ ಮಾಡ್ಕೊಂಡ್ ಬಂದ್ಬಿಡ್ತೀರಾ, ಅವ್ರ ಹತ್ರ ಅಮೌಂಟ್ ಇಲ್ಲ ಅನ್ನೋ ಟೈಮಲ್ಲಿ. 100% ಮೇಡಮ್. ಇವಾಗ ಬರ್ತಾರಲ್ಲ, ಬಂದ ಕಸ್ಟಮರು ಡೌನ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಕಾರಣ ಇಷ್ಟೇ, ಇವಾಗ ನಾವು ಅವ್ರು ಬಂದು ನೋಡ್ತಾರೆ, ಈಗ 4,650 ರೂಪಾಯಿ ಅಂದ್ರೆ ಒಂದು 55 ಲಕ್ಷ ರೂಪಾಯಿ ಆಗುತ್ತೆ, 55-56 ಲಕ್ಷ ಆಗುತ್ತೆ. ಅದ್ರಲ್ಲಿ 30% ಕೊಡಿ ಅಂತಂತಂದ್ರೆ ಅವರು ಯಾರು ಹೊಂದಿಸ್ಕೊಂಡು ದುಡ್ಡೆಲ್ಲ ತರೋದಿಲ್ಲ, ತರಬೇಕಾಗೂ ಇಲ್ಲ. ನಮ್ದು ಹೆಂಗಿರುತ್ತೆ, ಫಸ್ಟು ಬುಕ್ಕಿಂಗ್ ಆಗುತ್ತೆ. ಏನು ಬರ್ತಾರೆ ನೋಡ್ತಾರೆ, ಪ್ರೊಸೆಸ್ ಏನು, ಬುಕ್ಕಿಂಗ್ ಮಾಡೋದಕ್ಕೆ 1 ಲಕ್ಷ ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ಅವರು ಬಂದ್ಬಿಟ್ಟು ಬುಕ್ಕಿಂಗ್ ಮಾಡ್ತಾರೆ. ಬುಕ್ಕಿಂಗ್ ಮಾಡಿಬಿಟ್ಟು ಅವ್ರಿಗೆ ಏನು ಲೀಗಲ್ ಏನಿರುತ್ತೆ ಎಲ್ಲದನ್ನೂ ಕೊಡ್ತೀವಿ. ಪರ್ಟಿಕ್ಯುಲರ್ ಸೈಟನ್ನ ಅವ್ರ ಹೆಸರಲ್ಲಿ ಬ್ಲಾಕ್ ಮಾಡ್ತೀವಿ, ಅವ್ರ KYC ತಗೊಂಡು. ನೆಕ್ಸ್ಟ್ ಬಂದು ಆ ಏನು 1 ಲಕ್ಷ ಕೊಟ್ಟಿದ್ದಾರೆ ಅದಕ್ಕೆ ಕಂಪನಿಯಿಂದ GST ರೆಸಿಪ್ಟ್ ಕೊಡ್ತೀವಿ. ಮತ್ತೆ ಯಾವುದೇ ಲೀಗಲಲ್ಲಿ ವ್ಯತ್ಯಾಸ ಇದೆ ಅಂತ ಅವರ ಲೀಗಲ್ ಒಪಿನಿಯನ್ ಕೊಟ್ಟರೆ, ಅವರ ಲಾಯರ್ ಇದನ್ನು ತಗೋಬೇಡಿ ಅಂತ ಏನಾದ್ರು ಹೇಳಿದ್ರೆ 100% ಅವರು ಏನು 1 ಲಕ್ಷ ಇದೆ ಅದನ್ನ ರಿಫಂಡ್ ಮಾಡ್ತೀವಿ, ಅಮೌಂಟ್ ರಿಫಂಡ್ ಮಾಡ್ತೀವಿ. ಇಲ್ಲ ನನಗೆ ಕಂಟಿನ್ಯೂ ಮಾಡ್ತೀನಿ, ಓಕೆ ನಮ್ಮ ಲೀಗಲ್ ಅವರು ಓಕೆ ಮಾಡಿದ್ದಾರೆ, ನಾನು ಕ್ಯಾಶ್ ಕೊಟ್ಬಿಟ್ಟೆ ಹೋಗ್ತೀನಿ ಅಂತಂದ್ರೆ ಓಕೆ, ಕ್ಯಾಶ್ನ ಅರೇಂಜ್ ಮಾಡ್ಕೊಳಕ್ಕೆ ಒಂದಿಷ್ಟು ಟೈಮ್ ಕೊಟ್ಬಿಟ್ಟು ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಲೋನ್ಗೆ ಹೋಗ್ತೀವಿ ಅಂತಂತಂದರೆ 10ರಿಂದ 15 ದಿವಸದೊಳಗಡೆ ಅವ್ರು ಏನಿದೆ 30% ಅಮೌಂಟ್ ಪೇ ಮಾಡಿದ್ರೆ ಸೇಲ್ ಅಗ್ರಿಮೆಂಟ್ ಮಾಡಿಬಿಟ್ಟು ಅದರ ಇಟ್ಕೊಂಡೆ ಆ ಬೇಸಿಸ್ ಮೇಲೆ ನಾವು ಲೋನಿಗೆ ಲಾಗಿನ್ ಆಗ್ತೀವಿ. ಲೋನು ಪ್ರೊಸೆಸ್ ಬಂದ್ಬಿಟ್ಟು ಒಂದು 15-20 ದಿವಸ ತಗೊಳುತ್ತೆ. ಅದಾದಮೇಲೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಇಷ್ಟೇ. ರಿಜಿಸ್ಟ್ರೇಷನ್ನು ಮತ್ತು ಚಾರ್ಜಸ್ ಬಂದು ಎಕ್ಸ್ಟ್ರಾ ಇರುತ್ತೆ. ಈಗ ಏನಿದೆ ಯಾವುದೇ ಇದರೊಳಗೆ ಸೇರಿರಲ್ಲ. ಅದನ್ನು ಯಾರು ಯಾವತ್ತು ಬಂದು ಬುಕ್ಕಿಂಗ್ ಮಾಡ್ತಾರೆ ಆವಾಗಲೇ ಆ ರೆಸಿಪ್ಟಲ್ಲೇ ಅದು ಬರುತ್ತೆ, ಇಷ್ಟು ದುಡ್ಡನ್ನು ಕಟ್ಟಬೇಕಾಗತ್ತೆ ರಿಜಿಸ್ಟ್ರೇಷನ್ನು ಮತ್ತು ಚಾರ್ಜಸ್ ಅಂತ ನಾವು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಇದಿಷ್ಟು ಬಂದುಬಿಟ್ಟು ಪ್ರೊಸೆಸ್ಸು ರಿಜಿಸ್ಟ್ರೇಷನ್ದಾಗಲಿ ಅಥವಾ ಬುಕ್ಕಿಂಗ್ದಾಗಲಿ ಎಲ್ಲ ಸೇಲ್ಸ್ ಪ್ರೊಸೆಸ್ ಪೂರ್ತಿ ಇದು ಆಗುತ್ತೆ ಮೇಡಮ್. ಸೂಪರ್ ಸರ್. ಸರ್ ಇಲ್ಲಿವರೆಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದೆಯಾ? 100% ನಿಮ್ಮ ವೀಕ್ಷಕರು ನಿಮ್ಮ ಏನಿದೆ PK ಚಾನಲ್ ಕಡೆಯಿಂದ ಬಂದು ನಾನು ಈ ಥರ ನಿಮ್ಮ ವಿಡಿಯೋ ನೋಡ್ಕೊಂಡು ಬಂದಿದ್ದೀನಿ ಅಂತಂದರೆ ನಾನು ಬೆಸ್ಟ್ ಡಿಸ್ಕೌಂಟನ್ನು ಏನು ಬರ್ತೀರಾ ಅವಾಗ ಮಾಡಿಕೊಡ್ತೀನಿ. ಸಂಡೇ ಆದಷ್ಟು ಬನ್ನಿ, ಬಂದುಬಿಟ್ಟು ನೀವು ಏನಿದೆ ನಿಮ್ಗೆ ಇಷ್ಟ ಆದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಏನಿದೆ ಬೆಸ್ಟ್ ಡಿಸ್ಕೌಂಟನ್ನು ಸಂಡೇ ಆಫರ್ಗಳನ್ನು ನಾವು 100% ಮಾಡಿಕೊಡ್ತೀನಿ. ಬಂದಾಗ ನೀವು PK ಕ್ರಿಯೇಷನಿಂದ ನೋಡ್ಕೊಂಬಂದೆ ಅಂತ ಹೇಳೋದನ್ನು ಮರಿಬೇಡಿ. 100% ಬೆಸ್ಟನ್ನ ಮಾಡಿಕೊಡ್ತೀನಿ ನಾನು. ಸೂಪರ್ ಸರ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಇಲ್ಲಿವರೆಗೂ ಸರ್ ಎಲ್ಲಾದ್ರ ಬಗ್ಗೆನೂ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ನಿಮ್ಗೆ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ. ಫ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಕೊಡ್ತಿದ್ದಾರೆ, ಒಂದು ಒಳ್ಳೆ ಪ್ರೈಸ್ ಅಲ್ಲೇನೆ ಕೊಡ್ತಿದ್ದಾರೆ. ಈ ಸಂಡೇ
ಲಾಂಚಿಂಗ್ ಕೂಡ ಇದೆ. ಈ ಲಾಂಚ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಡೆವಲಪ್ಮೆಂಟ್ ಆದ್ಮೇಲೆ ಪ್ರೈಸ್ ಕೂಡ ಹೈಕ್ ಆಗುತ್ತೆ ಅಂತಾನು ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.